ಡಿಕೆ ಸಿಎಂ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಗುಟ್ಟು ಬಿಡದ ಮರಿ ಖರ್ಗೆ ರಾಜಕೀಯ ಪದೋನ್ನತಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ. ನನ್ನ ಹಣೆ ಬರಹ ನನಗೆ ಗೊತ್ತಿಲ್ಲ, ಬೇರೆಯವರು ಹೆಂಗ್ ಹೇಳ್ತಾರೆ, ಅಥವಾ ನೀವೇ ನಮಗೆ ಪ್ರಮೋಷನ್ ಕೊಡ್ತಿದ್ದೀರಾ ಹೇಗೆ ಪ್ರಶ್ನೆ ಮಾಡ್ತಿದ್ದಾರೆ. ಮಾಧ್ಯಮಗಳನ್ನ ಪ್ರಶ್ನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ನೀವು ಹೇಳಿದ್ರೆ ಪ್ರಯೋಜನ ಇಲ್ಲ, ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಕಡೆ ಬೆರಳು ತೋರಿಸಿದ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಮುಂದಿನ ಅವಧಿಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದೇ ಬರುತ್ತೆ. ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿಶ್ವಾಸ. ಡಿಕೆ ಸಿಎಂ ಪ್ರಿಯಾಂಕ್ ಡಿಸಿಎಂ ಗುಟ್ಟಿನ ಬಗ್ಗೆ ಏನು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ರಾಜಕೀಯ ಪದೋನ್ನತಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಖರ್ಗೆ. ನನ್ನ ಹಣೆ ಬರಹ ನನಗೇ ಗೊತ್ತಿಲ್ಲ, ಬೇರೆಯವರು ಹೆಂಗೆ ಹೇಳ್ತಾರೆ, ಮಾಧ್ಯಮಗಳನ್ನ ಪ್ರಶ್ನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ತಂದೆಯ ಬಳಿ ಹೋಗಿ ಮಾತನಾಡಿದ್ರು ಕೂಡ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಕೆಲಸ ಏನಾದರೂ ಆಗ್ತಾ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಖರ್ಗೆ ಡಿಸಿಎಂ ಅನ್ನುವಂತಹ ಮಾತುಗಳು ಚರ್ಚೆ ಯಾವಾಗ ರಾಜಕೀಯ ವಲಯದಲ್ಲಿ ಕೇಳ್ತು ಆಗ ಇವರ ಮುಂದೆ ಪ್ರಶ್ನೆಯನ್ನ ಇಟ್ಟಂತಹ ಸಂದರ್ಭದಲ್ಲಿ ನನ್ನ ಹಣೆಯಲ್ಲಿ ಏನ್ ಬರೆದಿದೆಯೋ, ನನ್ನ ಹಣೆ ಬರಹ ಏನಿದೆಯೋ ನನಗೇ ಗೊತ್ತಿಲ್ಲ, ನೀವು ಹೇಗೆ ಪ್ರೆಡಿಕ್ಟ್ ಮಾಡ್ತೀರಾ? ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮಾಧ್ಯಮಗಳಿಗೆ ರಿಟರ್ನ್ ಕ್ವೆಶ್ಚನ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾವ ಗುಟ್ಟನ್ನು ಕೂಡ ಬಿಟ್ಕೊಟ್ಟಿಲ್ಲ. ಉದ್ಯೋಗಿಗಳ ಮೇಳ ಈಗ ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಯಾಕೆ ಹೇಳ್ತಾರೆ? ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೆಂಗೆ ಹೇಳ್ತಾರೆ? ಅಥವಾ ನೀವೇ ನಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದೀರಾ? ನೀವು ಹೇಳಿದ್ರು ಪ್ರಯೋಜನ ಇಲ್ಲ ಸರ್, ಹೈಕಮಾಂಡ್ ಹೇಳಬೇಕು. ಯಾವುದಕ್ಕೆ ಇಲ್ಲ, ಯಾವುದಕ್ಕೆ ನೋಡಿ, ಬದಲಾವಣೆ ಒಬ್ಬರ ಮೇಲೆ ಪರಿಣಾಮ ಬೀಳೋದಿಲ್ಲ. ಇದ್ರೆ ಎಲ್ಲರ ಮೇಲೂ ಆಗ್ತದೆ, ಸರ್ಕಾರದ ಮೇಲೆ ಆಗ್ತದೆ, ಎಲ್ಲ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಮೇಲೆ ಆಗ್ತದೆ, MLAಗಳ ಮೇಲೆ ಆಗುತ್ತೆ. ಆ್ಯಂಡ್ ಏನೇ ಇದ್ರೂ ಕಲೆಕ್ಟಿವ್ ಆಗುತ್ತೆ. ಡಿಸಿಷನ್ನು ಕಲೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ನು ಕಲೆಕ್ಟಿವ್ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈಗ ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಯಾಕೆ ಹೇಳ್ತಾರೆ? ಸೊ ನೋಡ್ತಾ ಇರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೇ ರೀತಿಯಂತಹ ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ. ಅಂದರೆ ನನ್ನ ಹಣೆ ಬರಹ ಏನಿದೆ ಅಂತ ನನಗೇ ಗೊತ್ತಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಆಗಿರುತ್ತೆ. ಅದು ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರಬೇಕು. ನೀವು ಹೇಗೆ ಪ್ರಿಡಿಕ್ಟ್ ಮಾಡ್ತೀರಾ ಎಲ್ಲವನ್ನೂ ಕೂಡ? ನೀವೇ ಏನಾದರೂ ಪ್ರಮೋಷನ್ ಏನಾದರೂ ಕೊಡಿಸ್ತೀರಾ ನನಗೆ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು, ರಾಜಕೀಯ ಪದೋನ್ನತಿ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ, ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು ಮುಂದಿನ ಅವಧಿಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸೊ ನಿನ್ನೆ ತಮ್ಮ ತಂದೆಯವರನ್ನ ಭೇಟಿ ಮಾಡಿ ಮಾತುಕತೆ ಚರ್ಚೆ ಕೂಡ ಆಡಿರ್ತಾರೆ. ಯಾವ ವಿಚಾರದ ಬಗ್ಗೆ ಅನ್ನುವಂತಹ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಭೇಟಿ ಮಾಡಿರ್ತಾರೆ, ಮಾತನಾಡಿರ್ತಾರೆ. ಈ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಈ ಬಹುದೊಡ್ಡ ಬೆಳವಣಿಗೆಗಳು, ಚರ್ಚೆಗಳ ಬಗ್ಗೆ ಮಾತುಕತೆ ಆಗಿರುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿ ಮಾಡಿ ಮಾತನಾಡಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ, ಖರ್ಗೆ ಡಿಸಿಎಂ ಅನ್ನುವಂತಹ ಒಂದು ಏನು ಗಾಳಿ ಮಾತುಗಳು ಹಬ್ಬತಾ ಇದೆ, ಎಷ್ಟರ ಮಟ್ಟಿಗೆ ನಿಜ ಆಗುವಂತಹ ಸಾಧ್ಯತೆಗಳಿದೆ? ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ? ಶಾಸಕರು ವಿದೇಶ ಪ್ರಯಾಣವನ್ನ ಹೊರಟಿದ್ರು ಸಿದ್ದು ಬಣದವರು. ಸೊ ಅದರ ಬೆನ್ನಲ್ಲೇ ಆಗಿರುವಂತಹ ಒಂದು ಬೆಳವಣಿಗೆ ಕಾದು ನೋಡಬೇಕು, ಯಾವ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಇದು ಅಂತ ಹೇಳ್ಬಿಟ್ಟು.